ಕಾರ್ಯಕ್ರಮದ ಸಂದರ್ಶನದಲ್ಲಿ ಚಿಕ್ಕಮಗಳೂರು ತಾಲೂಕು ಜಿಲ್ಲೆ ಹುಯಿಗೆರೆ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ನಿರ್ದೇಶಕರು, ಸತತವಾಗಿ 2 ಅವಧಿ ನಿರ್ದೇಶಕರಾಗಿದ್ದಾರೆ. ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಕ್ಕೂಟದ ಮಾಜಿ ಅಧ್ಯಕ್ಷರು ಹಾಗೂ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಹಾಲಿ ಅಧ್ಯಕ್ಷರು ಆದಂತಹ ಶ್ರೀಮತಿ ಸವಿತಾ HR ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ಮೀಟ್ ಯುವರ್ ಪೊಲಿಟಿಷಿಯನ್ ಪರವಾಗಿ ಸ್ವಾಗತ. ಮಾತು ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿ ತಮ್ಮ ಒಂದು ಪರಿಚಯ. ನಮಸ್ಕಾರ, ನಾನು ಸವಿತಾ HR ಅಂತ ನನ್ನ ಹೆಸರು. ನಾನು ಮೂಲತಃ NR ಪುರದವರು. ನಮ್ಮ ತಂದೆ HP ರಾಮಯ್ಯ ಅವರು, ತಾಯಿ SR ಸರೋಜಮ್ಮ ಅವರ ಮೊದಲನೇ ಪುತ್ರಿ. ನನಗೆ 2 ತಂಗಿಯರು. ದೊಡ್ಡವಳು ವಿನುತಾ ಅಂತ ಹೇಳಿ, ಅವಳನ್ನ ಶೃಂಗೇರಿ ಹತ್ತಿರ ಮೀಗ ಗೋಪಾಲ್ ಹೆಗಡೆ ಮಗ ಪ್ರದೀಪ್ ಅವರಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ. 2ನೇ ಅವಳು ಸ್ಮಿತಾ ಅಂತ ಹೇಳಿ, ಅವಳನ್ನು ಶೃಂಗೇರಿ ತಾಲೂಕಿನ ಕೋಟ್ಕಣೆಯ ಪ್ರದೀಪ್ ಅಂತ ಹೇಳಿ ಅವರಿಗೆ ಮದುವೆ ಮಾಡಿಕೊಟ್ಟಿರ್ತೀವಿ. ಶೃಂಗೇರಿ ತಾಲೂಕು ಕೋಡ್ಕಣೆ. ಹಾಗೆ ದೊಡ್ಡವಳಿಗೆ ಒಬ್ಬ ಮಗ ಅನಿಕೇತ್ ಅಂತ ಹೇಳಿ, ಅವನು ಇಂಜಿನಿಯರಿಂಗ್ ಮಾಡ್ತಿದ್ದಾನೆ. 2ನೇ ಅವಳಿಗೆ ಅರ್ಜುನ್ ಅಂತ, ಅವನು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ನಿಮ್ಮ ಒಂದು ಎಜುಕೇಶನ್ ಎಲ್ಲ ಎಲ್ಲಾಗಿತ್ತು? ನಂದು ಪ್ರಾಥಮಿಕವಾಗಿ ನನ್ನ ಅಜ್ಜಿ ಮನೆ ಸೀಗುವಾನಿ, SV ರಂಗೇಗೌಡ ಈರಮ್ಮ ಅವರ ಮೊಮ್ಮಗಳು ನಾನು. ಅವ್ರ ಮನೆಯಲ್ಲಿ ನಾನು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡಿದ್ದು. ಅದಾದ ನಂತರ NR ಪುರ ಗರ್ಲ್ಸ್ ಮಿಡ್ಲ್ ಸ್ಕೂಲ್ ನಲ್ಲಿ ಮುಂದಿನ ವಿದ್ಯಾಭ್ಯಾಸ ಎಲ್ಲ ಜೂನಿಯರ್ ಕಾಲೇಜ್, NR ಪುರ ಗವರ್ಮೆಂಟ್ ಜೂನಿಯರ್ ಕಾಲೇಜ್ ನಲ್ಲಿ ಮುಗಿಸಿದ್ದು. ಅಂದ್ರೆ ನಿಮ್ದು ಎಜುಕೇಶನ್ ಎಷ್ಟಾಗಿದೆ? PUC ಆಗಿದೆ. ತದನಂತರ ನಮ್ಮ ತಂದೆಯವರು ನನ್ನನ್ನ ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಅದಾದ ನಂತರ ಕರಗಣೆ ಶೇಷಪ್ಪ ಗೌಡ್ರ ಗಿರಿಜಮ್ಮ ದಂಪತಿಯವರ ಮೊದಲನೇ ಮಗ ಶ್ರೀನಿವಾಸ್ ಅವರಿಗೆ ನನ್ನನ್ನ ಮದುವೆ ಮಾಡಿಕೊಟ್ರು. ಅವರಿಗೂ 6 ಜನ ತಂಗಿಯರು, 2 ತಮ್ಮಂದಿರು. ಎಲ್ಲರಿಗೂ ಮದುವೆ ಆಗಿದೆ ಈಗ. ನನ್ನ ಮಾವನು ತೀರ್ಕೊಂಡಿದ್ದಾರೆ, ಅತ್ತೆನೂ ತೀರ್ಕೊಂಡಿದ್ದಾರೆ. ನನ್ನ ತಂದೆನೂ 6 ವರ್ಷ ಆಗಿದೆ ತೀರ್ಕೊಂಡು. ಹಾಗೆ ನಿಮ್ಮ ಮಕ್ಕಳು? ನನಗೆ 2 ಮಕ್ಕಳು. ಮೊದಲನೇವಳು ಮಗಳು ಪೃಥ್ವಿ KS ಅಂತ ಹೇಳಿ, ಅವಳಿಗೆ ನಾವು MSc ವರೆಗೂ ಎಜುಕೇಶನ್ ಮಾಡಿಸಿದ್ವಿ. ಅದು ಇಂಟಿಗ್ರೇಟೆಡ್ MSc ಅಂತ ಹೇಳಿ ಬೆಂಗಳೂರಲ್ಲಿ ಮಾಡಿದ್ಲು. ಅವಳು ಪ್ರಾಥಮಿಕವಾಗಿ ಫಸ್ಟ್ LKG ಜೀವನ್ ಜ್ಯೋತಿ ವಿಕಾಸಲ್ಲಿ ಮಾಡಿದ್ಲು ಕಡಬಗೆರೆ. ಅದಾದ ನಂತರ NR ಪುರ ಜೀವನ್ ಜ್ಯೋತಿಯಲ್ಲಿ SLC ವರೆಗೂ ಮಾಡಿದ್ಲು. ಅನಂತರ PU ಆಳ್ವಾಸಲ್ಲಿ ಮಾಡಿದ್ಲು. ಡಿಗ್ರಿ ಬೆಂಗಳೂರಲ್ಲಿ ಕಂಪ್ಲೀಟ್ ಮಾಡಿದ್ಲು. 2ನೇವನು ಮಗ ಪರೀಕ್ಷಿತ್ ಅಂತ, ಅವನು ಅದೇ ತರ NR ಪುರದಲ್ಲಿ ಮಿಡ್ಲ್ ಸ್ಕೂಲ್ ವರೆಗೂ ಮಾಡ್ದ. ಹೈಸ್ಕೂಲ್ PUC ಎಲ್ಲ ಬಂದು ಬಾಳೆಹೊನ್ನೂರಲ್ಲಿ ಮಾಡ್ಕೊಂಡ. ಮಗಳನ್ನ ನಾವು ಈಗ 2 ವರ್ಷ ಆಯ್ತು ಮದುವೆ ಮಾಡ್ಕೊಟ್ಟಿದ್ದೀವಿ. ಮತ್ವಾನಿ ರಾಜೇಶ್ ಅಂತ ಹೇಳಿ ಪುಟ್ಟಮ್ಮ ಹಿರೇಗೌಡ ದಂಪತಿ ಪುತ್ರ. ಅವರು ಪೂನಾದಲ್ಲಿ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಅಲ್ಲೇ ಇರೋದು. ನನ್ನ ಮಗಳಿಗೆ ಒಬ್ಬ ಮಗ ಆಗಿದ್ದಾನೆ, 5 ತಿಂಗಳಾಗಿದೆ. ಒಳ್ಳೆ ತುಂಬಾ ಬ್ಯೂಟಿಫುಲ್ ಪರಿವಾರ ಅಂತ ಹೇಳ್ಬೋದು. ವೆರಿ ಗುಡ್. ಹಾಗೆ ನೀವೊಂದು BJP ಕಾರ್ಯಕರ್ತರಾಗಿದ್ದೀರಿ, ಮತ್ತೆ ಸ್ತ್ರೀ ಶಕ್ತಿನಲ್ಲಿ ಸ್ವಸಹಾಯ ಸಂಘದಲ್ಲಿ ಹಾಲಿ ಅಧ್ಯಕ್ಷರು ಕೂಡ ಆಗಿದ್ದೀರಿ, ಮತ್ತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಕ್ಕೂಟದಲ್ಲಿ ಮಾಜಿ ಅಧ್ಯಕ್ಷರಾಗಿದ್ರಿ, ಮತ್ತೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸಹಿತ ನೀವು ನಿರ್ದೇಶಕರಾಗಿದ್ರಿ 2 ಅವಧಿ. ಹಾಗೆ ಈಗ ಹಾಲಿ ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀರಾ. ಹಾಗೆ ನಿಮ್ಮ ಒಂದು ರಾಜಕೀಯ ಪ್ರಯಾಣ ಅಂತ ಹೇಳ್ಬೋದು. ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಯ್ತು? ಜನಸ್ಪಂದನೆ, ಜನಗಳಿಗೆ ಒಂದು ಸ್ಪಂದನೆ ಕೊಡೋದು, ಸಮಾಜ ಸೇವೆ. ನಾನು ಈಗ ಒಂದು 12ನೇ ಇಸ್ವಿಯಿಂದ ಸಂಘಗಳಿಗೆ ಸೇರ್ಕೊಂಡಿದ್ದೆ. ಅದಾದ ನಂತರ ಧರ್ಮಸ್ಥಳ ಸಂಘದಲ್ಲಿ ನಾನು ಅಧ್ಯಕ್ಷರಾದೆ. ಅಲ್ಲಿಂದ ನಾನು ಜನಗಳ ಜೊತೆ ಬೆರೆಯೋದು, ಜನಗಳನ್ನ ಮಾತಾಡ್ಸ್ಕೊಳೋದು ಅಥವಾ ಜನಗಳನ್ನ ಒಂದು ಸ್ಪಂದಿಸೋದು ಶುರು ಆಯ್ತು. ಅದಾದ ನಂತರ ನಮ್ಮ ಹುಯಿಗೆರೆಯಲ್ಲಿ ಸೊಸೈಟಿ ಓಪನ್ ಮಾಡ್ಬೇಕು ಅಂತ ಇದ್ ಮಾಡಿದ್ರು. ಇದೇ ನಮ್ಮ DN ಜೀವರಾಜ್ ಅವರ ಸತತ ಪ್ರಯತ್ನ ಹಾಗೂ MH ರಾಜವಣ್ಣ ಅಂತ ಹೇಳಿ ಮಣಬೂರ್ನವರಿದ್ದಾರೆ, ಅವರ ತುಂಬಾ ಪ್ರಯತ್ನದಿಂದ ನಮಗೆ ಸೊಸೈಟಿ ಓಪನ್ ಆಗಿದ್ದು. ಅದ್ರಲ್ಲಿ ಒಂದು ಪ್ರಮೋಟ್ ಕಮಿಟಿ ಅಂತ ಮಾಡ್ಕೊಂಡ್ವಿ. ಅದ್ರಲ್ಲೂ ನನ್ನನ್ನೊಬ್ಳನ್ನ ಸದಸ್ಯರಾಗಿ ತಗೊಂಡಿದ್ರು. ಆವಾಗ ನಾವು ಮೆಂಬರ್ಶಿಪ್ ಎಲ್ಲ ಕಲೆಕ್ಟ್ ಮಾಡ್ಬೇಕಿತ್ತು, ಮನೆಗೆ ಹೋಗ್ಬಿಟ್ಟು ಸೊಸೈಟಿನ ಒಂದು ಹೊಸದಾಗಿ ಓಪನ್ ಮಾಡೋ ಅಂತ ಸಮಯದಲ್ಲಿ ನಾನು ಅವ್ರ ಜೊತೆ ಸ್ಪಂದಿಸಿದ್ದೀನಿ. ಮೆಂಬರ್ಶಿಪ್ ಎಲ್ಲ ಮಾಡ್ಬಿಟ್ಟು 2ನೇ ಅವಧಿ ಗೊತ್ತಾಯ್ತು ತಾವು? 2ನೇ ಮತ್ತೆ 2ನೇ ಅವಧಿ ಚುನಾಯಿತನ ಅಥವಾ ಇಲ್ಲ? ಅವಿರೋಧನೇ, ಅಂದ್ರೆ ಅವಿರೋಧ ಆಯ್ಕೆನೇ ಆಗಿತ್ತು. ಓಕೆ, ವೆರಿ ಗುಡ್. ಹಾಗೆ 2 ಅವಧಿನಲ್ಲಿ ನೀವು ಕಂಪ್ಲೀಟ್ ಮಾಡಿದ್ದೀರಿ. ಓಕೆ, ಈಗ ಮತ್ತೆ ಗ್ರಾಮ ಪಂಚಾಯತ್ ಅದು ಹೇಗೆ ಅಂತ ಹೇಳಿ
ಅದು ನಾನು ನಿರೀಕ್ಷೆ ಇರ್ಲಿಲ್ಲ ನಾನು ರಾಜಕೀಯಕ್ಕೆ ಅಷ್ಟು ಹೋಗ್ಬೇಕು ಅಂತ. ಬಟ್ ಜನಗಳ ಎಲ್ಲ ಒಂದು ಸಹಮತ, ನೀವು ನಿಲ್ಬೇಕು, ನೀವು ನಮಗ್ ಬರ್ಬೇಕು ಅಂತ ಹೇಳಿ ಈಗ ಹಿಂದಿನ ಎಲೆಕ್ಷನ್ ಅಲ್ಲೇ ನಮ್ಮನ್ನ ಇದ್ ಮಾಡ್ತಾ ಇದ್ರು. ಬಟ್ ನಾನ್ ಸುಮ್ನೆ ಇದ್ದೆ. ಈ ಸರಿ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಇದ್ ಮಾಡಿದ್ರು. ಎಲ್ಲರ ಒಂದು ಸಹಕಾರ ಒಂದಿದ್ರೊಳಗೆ ನಿಂತ್ಬಿಟ್ಟು ವಿನ್ ಆಗಿದ್ದು. ತುಂಬಾ ಎಲೆಕ್ಷನ್ ತುಂಬಾ ಟಫ್ ಇತ್ತು, ತುಂಬಾ ಹೋರಾಟದ ಮಧ್ಯ ವೆರಿ ದೊಡ್ಡ ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು. ಹೌದು, ಓಕೆ, ಗ್ರಾಮ ಪಂಚಾಯತಿ ಹಾಲಿ ಸದಸ್ಯರಾಗಿದ್ದೀರ. ಓಕೆ, ಹಾಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಒಂದು ಒಂದು ಧೈರ್ಯ ತುಂಬೋದಕ್ಕೆ ಕಾರಣವಾದ ಒಂದು ಸಂಸ್ಥೆ ಯಾವುದು ಅಂದ್ರೆ ಧರ್ಮಸ್ಥಳ ಸ್ತ್ರೀ ಶಕ್ತಿ ಸಂಘದ. ಧರ್ಮಸ್ಥಳ ಅಲ್ಲಿವರೆಗೂ ನೀವು ಒಂದು ಅಷ್ಟೊಂದು ಇಂಡಿಪೆಂಡೆಂಟ್ ಆಗಿದ್ದಿಲ್ಲ. ಖಂಡಿತ. ನಾನು ಧರ್ಮಸ್ಥಳ ಸಂಘದ ಒಂದು ಒಕ್ಕೂಟದ ಅಧ್ಯಕ್ಷರಾದ ನಂತರ ನನಗೆ ತುಂಬಾ ಧೈರ್ಯ, ಜನಗಳ ಜೊತೆ ಹೇಗ್ ಬೆರಿಬೇಕು, ಯಾವ ರೀತಿ ನಾವೊಂದು ಸಹಕಾರ ಮಾಡ್ಬೇಕು, ನಮ್ಮಿಂದ ಏನೇನ್ ಕೈಲಾದ್ದು ಒಂದು ಇದಿರುತ್ತೆ ಅದನ್ನ ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕು ಅನ್ನೋದೊಂದು ಬಂದಿದ್ದೆ ನಂಗೆ ಧರ್ಮಸ್ಥಳ ಸಂಘದ ಅವಧಿಯಲ್ಲಿ. ಹಾಗೆ ನೀವು ಮತ್ತೆ ಡೈರೆಕ್ಟ್ಲಿ ಒಂದು ನಿರ್ದೇಶಕರಾದ್ರಲ್ಲ ಅವಾಗ ಆಗ ನನಗೆ ಒಂಥರ ಧೈರ್ಯ ಇತ್ತು. ಆ ಹಿಂದಿನ ಒಂದಿದು ಜನಗಳ ಜೊತೆ ಒಂದಿದ್ ಮಾಡೋದು, ಜನಗಳ ಹತ್ರ ನಾನು ಶೇರ್ ಫಂಡ್ ಕಲೆಕ್ಷನ್ ಮಾಡಿರೋದು, ಸೊಸೈಟಿ ಅಂದ್ರೆ ಆ ಸೊಸೈಟಿ ಇರೋ ತನಕನೂ ನಿಮ್ದೊಂದು ಆ ಫೌಂಡೇಶನ್ ಅಲ್ಲಿ ಮಾಡಿದ ಕೆಲಸಗಳಿದೆಯಲ್ಲ ನೆನಪು ಬರುತ್ತಲ್ಲ, ಒಂದು ಸಾರ್ಥಕತೆ ಮಾಡಿದ್ದು ಅಂತ ಅನ್ಸುತ್ತಾ? ಅನ್ಸುತ್ತೆ. ಓಕೆ, ಹಾಗೆ ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದು ಯಾವ ಒಂದು ಕ್ಷೇತ್ರದಿಂದ ನೀವು ಸದಸ್ಯರಾಗಿದ್ದು? ನಾವು ಅಂಡ್ವನೆ ಕರಗಣೆ. ಎಷ್ಟು ಜನ ಅಲ್ಲಿಂದ ಎಷ್ಟು ಸದಸ್ಯರು ನೀವು? ಕರಗಣೆಯಿಂದ ಇಬ್ರು. ಓಕೆ, ಹಾಗೆ ಒಂದು ಕರಗಣೆ ಕ್ಷೇತ್ರಕ್ಕೋಸ್ಕರ ಈ ಒಂದು 3 ವರ್ಷಗಳಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಆಗಿ ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ನಮಗೆ ಫಸ್ಟ್ ಬರೋದು ಎಲ್ಲರಿಗೂ ಬೇಕಾಗಿದ್ದು ನೀರು. ನೀರಿಗೋಸ್ಕರ ತಮ್ಮ ಒಂದು ಏನು ಸೌಲಭ್ಯ? ಖಂಡಿತ. ನಮಗೆ ಅನುದಾನ ಅಂತ ನಮಗೆ ಬರೋ ಅಮೌಂಟೇ ಕಡಿಮೆ ಇರುತ್ತೆ. ಗ್ರಾಮ ಪಂಚಾಯತಿ ಅಂತ ಹೇಳ್ತಾರೆ, ಬಟ್ ನಮಗೆ ಬರೋ ಅನುದಾನದ ಹಣ ತುಂಬಾನೇ ಕಡಿಮೆ ಇರುತ್ತೆ. ಆ ಹಣದಲ್ಲೂ ನಾವು ನಮ್ಮ ಕೈಲಾಗಿ ಸಹಾಯ ನಾವು ಮಾಡ್ಬೇಕಾಗಿರುತ್ತೆ. ಅದಾದ ನಂತರ ಈ ಕೊರೋನಾ ಎಲ್ಲ ಬಂದಿತ್ತು, ಒಂದ್ ವರ್ಷ ನಮಗೆ ಅದು ಒಂದ್ ಸ್ವಲ್ಪ ಇದಾಯ್ತು. ಕೊರೋನಾದಲ್ಲಿ ನಾವು ತುಂಬಾ ಇಲ್ಲೆಲ್ಲ ಕೊರೋನಾ ಪೇಷಂಟ್ಗಳು ಆ ಒಂದಿದು ಇಂಜೆಕ್ಷನ್ ಹಾಕ್ಸಿದಿರ್ಬೋದು, ಎಲ್ಲರಿಗೂ ಲಸಿಕೆಗೆಲ್ಲ ಪ್ರಯತ್ನ ಪಟ್ಟು ಕರ್ಕೊಂಡು ಹೋಗಿದ್ದು ತುಂಬಾ ಇದ್ರಲ್ಲಿ ಇದ್ ಮಾಡ್ಕೊಂಡ್ ಬಂದ್ವಿ. ಹಾಗೆ ಕುಡಿಯೋ ನೀರಿನ ಸಮಸ್ಯೆ ಅಂತಾರೆ, ಪೈಪ್ ಲೈನ್ ಸರಿ ಮಾಡ್ಕೊಳೋದು, ಅವ್ರಿಗೆ ಲೈನ್ ಮಾಡ್ಕೊಡೋದು, ಬಾವಿ ಮಾಡಿಸಿದೀವಿ, ಲೈನ್ ಮಾಡ್ಕೊಟ್ಟು ಅವ್ರಿಗೆ ಮನೆಗೆ ನೀರಿನ ವ್ಯವಸ್ಥೆ ಮಾಡಿದೀವಿ ಕೈಲಾದ ಮಟ್ಟಿಗೆ. ಈಗ ಒಂದು ಎಲ್ಲರಿಗೂ ಒಂದು ನೀರಿನ ವ್ಯವಸ್ಥೆ ಇದೆ ಅಂತ ಹೇಳಿ. ಇಲ್ಲಿ ಆಕ್ಚುಲಿ ಒಂದು ಗುಂಪು ಮನೆಗಳು ಕಡಿಮೆ ಅಲ್ಲ, ಒಂಟಿ ಮನೆಗಳು ಜಾಸ್ತಿ. ಪ್ರತಿಯೊಂದು ಈಗ ಎಸ್ಟೇಟ್ ನಲ್ಲಿ ಮತ್ತೆ ತೋಟದಲ್ಲಿ ಅವ್ರ ಮನೆ ಇರುತ್ತೆ. ಈ ಕಾಲೋನಿ ಅನ್ನೋದೇನಿರುತ್ತೆ ಅದೊಂದ್ ಸ್ವಲ್ಪ ಗುಂಪಾಗಿರುತ್ತೆ. ಅಲ್ಲಿಗೆ ನಾವು ನೀರಿನ ವ್ಯವಸ್ಥೆ ಮಾಡೋದು ಸುಲಭ ಆಗಿರುತ್ತೆ. ಒಂದ್ಸಲಿ ಕೇಂದ್ರ ಸರ್ಕಾರದಿಂದ ಜಲ್ ಜೀವನ್ ಮಿಷನ್ ಅಂತ ಬಂದಿದೆ, ಬರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ನಮ್ಮ ಹಳ್ಳಿ ಗ್ರಾಮ ಪಂಚಾಯತಿಗೆ ಬಂದಿದೆ, ಸಾರ್ಗೋಡು ತನಕ ಬಂದಿದೆ. ನಮ್ ಕಡೆಗೆ ಇನ್ನು ಆಗುತ್ತೆ ಅಂತಿದ್ದಾರೆ. ನೆಕ್ಸ್ಟ್ ಪೀರಿಯಡ್ ನಲ್ಲಿ ಆಗ್ಬಹುದು, ಆಗ್ಲೇಬೇಕದು, ಆಗುತ್ತೆ, ಮಾಡ್ತಾರೆ ಅನ್ನೋದೊಂದು ನಂಬಿಕೆ. ಓಕೆ, ಹಾಗೆ ಮತ್ತೆ ಎರಡನೇದು ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ರಸ್ತೆ. ಓಕೆ, ನೀವು ಗ್ರಾಮ ಪಂಚಾಯತಿ ಫಂಡ್ ಅಷ್ಟು ಬರೋದಿಲ್ಲ ರಸ್ತೆಗೆ, ಆದ್ರೂ ನಿಮ್ಮ ಶಾಸಕರ ಕಡೆಯಿಂದ ಆಗಿರ್ಬೋದು ಮೊದಲು ಆಗಿತ್ತು, ಆ ರೀತಿನಲ್ಲಿ ಯಾವ ಒಂದು ರಸ್ತೆಗಳು ಆಗಿದೆ ನಮ್ಮಲ್ಲಿ? ನಮ್ಮ ಅನುದಾನದಲ್ಲೂ ನಾವು ಅಭಿವೃದ್ಧಿ ಮಾಡ್ಕೊಟ್ಟಿದೀವಿ ರಸ್ತೆಗಳನ್ನ. ವೆರಿ ಗುಡ್. ಮತ್ತೆ ಹಿಂದೆ ನಮ್ಮ ಶಾಸಕರ ಇದರಲ್ಲಿ ಸಿಮೆಂಟ್ ರಸ್ತೆಗಳಾಗಿದೆ. ಹಾಗೆ ಈಗ ಆಗ್ತಾ ಇರೋದು ನಾವು ಸೇರ್ಸಿರ್ತೀವಿ. ಈಗ NRIG ಅಂತ ಒಂದ್ ಮಾಡಿದ್ದಾರೆ, NRIG ಗಳಿಗೆ ಸೇರಿಸ್ತೀವಿ. ಆ NRIG ಯಲ್ಲೂ ನಾವು ರಸ್ತೆಗಳನ್ನ ಮಾಡಕ್ ಅವಕಾಶ ಮಾಡ್ಕೊಟ್ಟಿದ್ದೀವಿ. ಹಾಗಾದ್ರೆ ನಿಮ್ಮ ಒಂದು NRIG ನಲ್ಲಿ ಯಾವ ಕೆಲಸಗಳನ್ನ ಮಾಡಿದ್ದೀರಾ ತಾವು? ರಸ್ತೆಗಳು ಮಾಡಿದೀವಿ, ಹಾಗೆ ಕೃಷಿ ಹೊಂಡಗಳು, ಅಡಿಕೆ ಕೃಷಿ, ಹೌದು, ಪ್ರತಿಯೊಂದು ಅದ್ರಲ್ಲಿ ಏನೇನು ಬರುತ್ತೆ, ದನಿನ್ ಕೊಟ್ಟಿಗೆ, ಬಾವಿಗಳು, ಕೃಷಿ ಬಾವಿ ಬರುತ್ತೆ ಕುಡಿಯ ನೀರಿಗಾಗಿ. ಅವಾಗ ಅವರಿಗೆ ಬೇರೆ ತರ ಸೌಲಭ್ಯ ಇದಿರಲ್ಲ ಅಂದಾಗ ನಾವು ಕೃಷಿ ಬಾವಿ ಅಂತ ಹೇಳಿ, ಕೃಷಿ ಬಾವಿ ಅದರಲ್ಲಿ ಹಾಗೆ ಇಂಗುಗುಂಡಿ ಅಂತ ಹೇಳಿ ಅದು ಇಂಗುಗುಂಡಿನೂ ಆಗ್ತಾ ಇದೆ, ಆಗಿದೆ, ತುಂಬಾ ಆಲ್ಮೋಸ್ಟ್ ಆಗಿದೆ ಇಂಗುಗುಂಡಿ. ಹೌದಲ್ಲ? ಓಕೆ, ಅಂದ್ರೆ ಬಹಳಷ್ಟು ಒಂದು NRIG ನಲ್ಲಿ ಸಹಿತ ತಾವು ಉಪಯೋಗ ಪಡ್ಕೊಂಡಿದ್ದೀರಾ, ಅಂದ್ರೆ ಸೌಲಭ್ಯನ ಕೊಟ್ಟಿದ್ದೀರಾ ಜನಗಳಿಗೆ. ಓಕೆ, ಹಾಗೆ ನಿಮ್ಮ ಒಂದು ಕ್ಷೇತ್ರದಲ್ಲಿ ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ಶಾಲೆಗಳು ಶಿಕ್ಷಣಕ್ಕೆ ಏನೋ ಒಂದು ಒತ್ತು ಕೊಟ್ಟಿದ್ದೀರಾ? ಶಿಕ್ಷಣಕ್ಕೆ ನಾವು ತುಂಬಾ ಇದ್ ಮಾಡ್ತಾ ಇದೀವಿ. ನಮ್ಮ ಶಾಲೆನ ಮುಚ್ಚಬಾರ್ದು, ನಮ್ಮ ಕರ್ಗಣೆಯಲ್ಲೇ ಇದೆ ಶಾಲೆ. ನಮಗ್ ಬರೋ ಟೀಚರ್ಸ್ ಗಳಿಂದ ಶಾಲೆ ಮುಚ್ಚಬಾರ್ದು, ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ನಾವು ಟೀಚರ್ಸ್ ಗಳನ್ನ ತುಂಬಾ ಪ್ರೆಸರ್ ಹಾಕ್ತಿದೀವಿ. ನಾವು ನಮ್ಮ ಮಕ್ಳಿಗೆ ಇಲ್ಲಿ ಇದ್ದವರಿಗೆ ಹೇಳ್ತೀವಿ, ಯಾಕೆಂದ್ರೆ ಇಲ್ಲಿ ಶಾಲೆ ಈಗ 5 ಮಕ್ಳಿದ್ದಾರೆ, ನೆಕ್ಸ್ಟ್ ಒಂದು 10 ಮಕ್ಳನ್ನಾರ ಮಾಡ್ಕೊಡ್ಬೇಕು ಅನ್ನೋದು ನಮ್ಮ ಒಂದು ಆಸೆ. ಬಟ್ ಟೀಚರ್ಸ್ ಗಳು ನಮಗೆ ಸ್ಪಂದಿಸ್ಬೇಕು. ಅದೇ ನಾವು ಈಗ ಟೀಚರ್ಸ್ ಏನ್ ಸಹಕಾರ ಕೇಳಿದ್ರು ನಾವು ಸಹಕಾರ ಕೊಡ್ಲಿಕ್ಕೆ ರೆಡಿ ಇದೀವಿ, ಇದುವರೆಗೂ ಕೊಡ್ತಾನೆ ಇದೀವಿ. ಹಾಗೆ ಶಾಲೆ ತುಂಬಾ ಇದಾಗಿತ್ತು, ಅದನ್ನ ದುರಸ್ತಿ ಮಾಡ್ಕೊಟ್ಟಿದೀವಿ ನಾವು ಅಥವಾ ಕಿರಣ್ ಅವರು ಇಬ್ಬರ ಅನುದಾನದ ಅಮೌಂಟ್ ಇಟ್ಬಿಟ್ಟು ಅದನ್ನ
ದುರಸ್ತಿ ಮಾಡಿದೀವಿ ಶಾಲೆನ ಎಲ್ಲ. ಹಾಗೆ ಅಲ್ಲಿ ನೀರಿನ ಮತ್ತು ಶೌಚಾಲಯ ಸೌಲಭ್ಯ ಎಲ್ಲ ಇದೆಯಾ? ಚೆನ್ನಾಗಿದೆ. ಚೆನ್ನಾಗಿದೆ. ನೀರಿನ ವ್ಯವಸ್ಥೆನೂ ಮಾಡ್ಕೊಟ್ಟಿದ್ದೀವಿ. ಹಾಗೆ ಅಂಗನವಾಡಿ ಕೇಂದ್ರಗಳಿದೆಯಾ ನಿಮ್ಮ ಅಂಗನವಾಡಿ ಇದೆ, ಎರಡಿದೆ. ಅಂಡುವನೆಲ್ಲ ಒಂದಿದೆ, ಕರ್ಗಣೆಲ್ಲೂ ಒಂದಿದೆ. ಅಲ್ಲಿ ಎಲ್ಲ ವ್ಯವಸ್ಥೆ ಹೇಗೆ? ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಎಲ್ಲ ವ್ಯವಸ್ಥೆನೂ ಮಾಡಿದೀವಿ. ಇದು ಕರ್ಗಣೆ ಶಾಲೆ ದುರಸ್ತಿ ಮಾಡುವಾಗ ಅಂಗನವಾಡಿನೂ ದುರಸ್ತಿ ಮಾಡಿದೀವಿ. ಅಂಡ್ವಾನೆ ಶಾಲೆಗೆ ಪೇಂಟಿಂಗ್ ಮಾಡ್ಕೊಟ್ಟಿದ್ವಿ, ನಮ್ಮ ಅನುದಾನದಲ್ಲೇ ಪೇಂಟಿಂಗ್ ಮಾಡ್ಕೊಟ್ಟಿದ್ವಿ. ಗ್ರೇಟ್. ಹಾಗೆ ಓಕೆ. ನಿಮ್ಮ ಒಂದು ಗ್ರಾಮ ಪಂಚಾಯತಿನಲ್ಲಿ ಸ್ವಚ್ಛತೆಗೋಸ್ಕರ ಏನು ಒಂದು ಸ್ಟೆಪ್ಸ್ ಅನ್ನ ಎತ್ತಿದ್ದೀರಾ? ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಮಾಡಿದೀವಿ. ಅಕ್ಟೋಬರ್ ಮತ್ತೆ ಬೇರೆ ಕಸ ವಿಲೇವಾರಿ ಅದಕ್ಕೆ ನಾವು ಈಗ ಬಸ್ ಸ್ಟಾಪ್ ಅಲ್ಲೆಲ್ಲ ಒಂದು ರಿಂಗ್ ಗಳನ್ನ ಇಟ್ಟಿದೀವಿ, ಶಾಲೆಗಳ ಹತ್ರ ಇಟ್ಟಿದೀವಿ, ದೇವಸ್ಥಾನಗಳ ಹತ್ರ ಇಟ್ಟಿದೀವಿ, ಜನನಿಬಿಡ ಪ್ರದೇಶದಲ್ಲಿ ಅಂಗಡಿಗಳ ಹತ್ರ ಎಲ್ಲ. ಮತ್ತೆ ಎಲ್ಲರಿಗೂ ಬಕೆಟ್ ಗಳನ್ನ ಕೊಟ್ಟಿದ್ದೀವಿ ಮನೆ ಮನೆಗೂ. ಅದರಿಂದ ಅವರ ಕಸನ ಅಂದ್ರೆ ಒಣ ಕಸ ಹಸಿ ಕಸ ತಗೊಂಡದಿಲ್ಲ, ಯಾಕಂದ್ರೆ ಇಲ್ಲಿ ತೋಟನ ಇರೋದ್ರಿಂದ ಒಣ ಕಸಗಳನ್ನ ತಗೊಂತೀವಿ ಅಂತ ಹೇಳಿ ಅವರಿಗೆಲ್ಲ ಇದ್ ಮಾಡಿದೀವಿ. ಗಾಡಿನೂ ಬಂದಿದೆ, ನಮ್ಮ ಗ್ರಾಮ ಪಂಚಾಯತಿ ಗಾಡಿನೂ ಮಾಡಿದೀವಿ. ಮತ್ತೆ ಕಸ ವಿಲೇವಾರಿ ಘಟಕ ಆಗಿದೆಯಾ? ಘಟಕ ಆಗಿಲ್ಲ, ಆಗ್ಬೇಕು. ಅದು ಸ್ವಲ್ಪ ಜಾಗದ ಕೊರತೆ ಇತ್ತು, ಈಗ ಅದು ಇದಾಗಿದೆ. ಮುಂದೆ ಅದನ್ನ ಮಾಡ್ತೀವಿ. ಹಾಗೆ ನೀವು ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಎಷ್ಟು ಮನೆಗಳನ್ನ ಕೊಟ್ಟಿದ್ದೀರಾ? ನಮ್ಮ ಇದಕ್ಕೆ 30 ಮನೆ ಬಂದೈತಿ ಪಂಚಾಯತಿ ಇದ್ರಲ್ಲಿ. ಅದನ್ನ ನಾವೆಲ್ಲ ಹಂಚ್ಕೊಂಡು ಒಬ್ಬೊಬ್ರು ಸದಸ್ಯರಿಗೆ ಒಂದು 3 ಮನೆ, ಹಾಗೆ ನಾವು 9 ಜನ ಸದಸ್ಯರಿರೋ ಹಾಗೆ ಕೊಟ್ಟಿದ್ದೀವಿ. ಬಟ್ ತುಂಬಾ ಅವಶ್ಯಕತೆ ಇದೆ, ಮನೆಗಳು ತುಂಬಾ ಜನಕ್ಕೆ ಕೊಡ್ಬೇಕು, ತುಂಬಾ ಅವಶ್ಯಕತೆ ಇದೆ. ಆದ್ರೆ ನಮಗೆ ಮನೆ ಬರ್ತಾ ಇರೋದು ಕಡಿಮೆ ಆಗಿರೋದ್ರಿಂದ ಕೊಡಕ್ಕೆ ಸಾಕಾಗ್ತಿಲ್ಲ ಮುಂದೆ. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಸದಸ್ಯರುಗಳು ನೀವೆಲ್ಲ ಹೇಗೆ ಇದ್ದೀರಾ? ನಾವು ಒಗ್ಗಟ್ಟಾಗಿದ್ದೀವಿ, ಚೆನ್ನಾಗಿದೆ. ಪಕ್ಷ ಭೇದ ಹೊರಗಡೆ ಏನೇ ಇದ್ರು ಒಳಗಡೆ ಪಂಚಾಯತಿ ಒಳಗಡೆ ಹೊಂದಾಣಿಕೆಯಲ್ಲಿದೆ. ನಿಮ್ಮ ಒಂದು ಪಿಡಿಒ ಆಗಿರ್ಬೋದು, ಸೆಕ್ರೆಟರಿ ಆಗ್ಬೋದು, ಹೇಗೆ ನಿಮಗೆ ಒಂದು ಸ್ಪಂದಿಸ್ತಾರೆ ನಮ್ಮ ಒಂದು ಇದಕ್ಕೆ, ಅಥವಾ ನಾವೊಂದು ಹೀಗ್ ಮಾಡ್ಬೇಕು ಅಂತ ಹೇಳಿ ಯಾರಿಗಾರ ಒಂದು ಈ ತರ ಕೆಲಸ ಆಗ್ಬೇಕು ಅಂದ್ರು ಸ್ಪಂದಿಸ್ತಿದ್ದಾರೆ. ಒಳ್ಳೆ ಸ್ಪಂದನೆ. ಓಕೆ. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಏನು ಅವಶ್ಯಕತೆ ಇದೆ ಅಂತ ನಿಮ್ದೊಂದು ಇರುತ್ತಲ್ಲ, ಸರ್ಕಾರದಿಂದ ಇದು ನನಗೆ ನಮ್ಮ ಒಂದು ಗ್ರಾಮಕ್ಕೆ ಅವಶ್ಯಕತೆ ಇದೆ ಅಂತ ಹೇಳಿ, ಅದೇ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಟ್ಟಿದ್ದಾರೆ. ಇನ್ನು ನಾವು ಇದು ಹಸುಗಳಿಗೆ ಅದೇನು ಪಶು ಸಂಗೋಪನಾ ಹಾಸ್ಪಿಟಲ್ ಆಗಿದ್ರೆ ಒಳ್ಳೇದಿತ್ತು ಅನಿಸ್ತಿದೆ. ಹೌದು, ಇಲ್ಲೆಲ್ಲ ರೈತರು ಮತ್ತೆ ಅದೇ ರೀತಿ ಇನ್ನೊಂದು ಹಸುಗಳಿಗೆ ದೊಡ್ಡಿ ಅಂತ ಮಾಡ್ತಿದ್ರು ಹಿಂದೆ, ಆ ತರದೊಂದು ಮಾಡಿದ್ರು ಅದೊಂದು ಅನುಕೂಲ. ಯಾಕಂದ್ರೆ ಈಗ ಎಲ್ಲರ ತೋಟಕ್ಕೂ ಹಸುಗಳು ಬಂದಾಗ ಅವ್ರು ಅದನ್ನ ಹಿಡಿದ್ ಬಿಟ್ಟು ಇದ್ ಮಾಡ್ಬೋದು. ಇಲ್ಲ ಅಂದ್ರೆ ಸುಮ್ನೆ ಅವ್ರವ್ರ ಜಗಳ ಮಾಡ್ಕೊಬೇಕು, ಅವ್ರು ಹೇಳಕ್ ಹೋದ ತಕ್ಷಣ ಗಲಾಟೆ ಆಗೋದು, ಇಲ್ಲ ಪಂಚಾಯತಿ ಅವ್ರಿಗೆ ಕಂಪ್ಲೇಂಟ್ ಕೊಡ್ತಾರೆ, ಪಂಚಾಯತಿ ಅವ್ರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಆತರ ದೊಡ್ಡಿ ಅನ್ನೋದೊಂದಿದ್ರೆ ಅವ್ರು ಹಿಡಿದ್ಬಿಟ್ಟು ದೊಡ್ಡಿ ಕಟ್ಟಿರ್ತಾರೆ, ಅಥವಾ ದೊಡ್ಡಿಯಲ್ಲಿ ಅವ್ರು ದನ ಬಿಡಿಸ್ಕೊಂಡು ಹೋಗೋತಿ ಪಂಚಾಯತಿಗೂ ಆದಾಯ ಆಗುತ್ತೆ. ಹೌದು, ಅವ್ರು ಫೈನ್ ಕಟ್ಟಿ ಬಿಡಿಸ್ಕೊಂಡು ಒಂದು ಒಳ್ಳೆ ನೆನಪು ನೀವು ಮಾಡಿದಾಗ ಆಯ್ತು ನನಗೆ. ಪಂಚಾಯತಿಗೆ ಆದಾಯ ಆಗುತ್ತೆ. ಯಾಕೆಂದ್ರೆ ನಮ್ದು ಹಳ್ಳಿಯಲ್ಲಿ ಇರೋದ್ರಿಂದ ನಮ್ಮ ಪಂಚಾಯತಿಗೆ ಯಾವ್ದೇ ತರದ ಒಂದು ಮೂಲಭೂತ ಇದರಿಂದ ಬರ್ತಾ ಇರಲ್ಲ. ನಮ್ದು ಏನಾದ್ರು ಅನುದಾನ ದುಡ್ಡು ಅಥವಾ ಕಂದಾಯ, ನೀರಿನ ಕರ ಈ ತರ ಬಿಟ್ರೆ ಬೇರೆ ಯಾವ್ದೇ ಮಳಿಗೆಗಳಿಂದ ಬಾಡಿಗೆ ಆಗಿರ್ಲಿ ಈ ತರ ಎಲ್ಲ ಬಂದಿರಲ್ಲ. ಈ ತರ ಎಲ್ಲ ಇದ್ದಾಗ ಪಂಚಾಯತಿಗಳಿಗೆ ಅನುಕೂಲ ಆಗುತ್ತೆ ಅಂತ ನಂದೊಂದು ಅನಿಸಿಕೆ. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿನಲ್ಲಿ ಈಗ ಆರೋಗ್ಯಕ್ಕೆ ಅಂತ ಹೇಳಿ ಏನಾದ್ರು ಒಂದು ವ್ಯವಸ್ಥೆ ಇದೆಯಾ? ಆರೋಗ್ಯ ಕೇಂದ್ರ ಇದೆ, ಈಗ ಹುಯಿಗೆರೆಯಲ್ಲಿ ಓಪನ್ ಮಾಡಿದ್ದಾರೆ. ಗ್ರಾಮ ಪಂಚಾಯತಿಯಿಂದ ನಿಮಗೆ ಇದೆಯಾ ಏನೋ ಗ್ರಂಥಾಲಯ ಸೌಲಭ್ಯ? ಅದು ಇದೆ. ಓಕೆ, ಆಗಿದೆ, ಆಲ್ರೆಡಿ ಆಗಿದೆ. ಅದಕ್ಕೂ ನಾವು ಬುಕ್ಸ್ ಹೋದ್ಸರಿ ಸ್ವಲ್ಪ ಫಂಡ್ ಎಲ್ಲ ಇಟ್ಬಿಟ್ಟು. ಹಾ ಮೇಡಮ್ ಅವರೇ, ಈಗ ನೆಕ್ಸ್ಟ್ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಓಕೆ, ನಿಮ್ಮ ಒಂದು ನಿರೀಕ್ಷೆ ಏನಿದೆ ನಿಮ್ಮ ಒಂದು ಕ್ಷೇತ್ರದಲ್ಲಿ? ಚಿಕ್ಕಮಗಳೂರು, ಉಡುಪಿ ಕ್ಷೇತ್ರ ದೇಶ ಅಂತ ಬಂದಾಗ ಮೋದಿಜಿನೇ ಅವರು ತುಂಬಾ ಒಂದು ಸಹಾಯ ಮಾಡಿ ದೇಶನ ಇವತ್ತಿನ ಈ ಸ್ಥಿತಿಗೆ ತಂದು ನಿಲ್ಸಿದ್ದಾರೆ ಅಂದ್ರೆ ಮೋದಿ. ಹಾಗಾಗಿ ಮೋದಿನೇ, ಯಾವ್ದಕ್ಕೆ ಬಿಟ್ರೆ ಅವ್ರಿಗೆ ಸರಿಸಾಟಿ ಬೇರೆ ಯಾರು ಇಲ್ಲ ಅಂತ ನಿಮ್ಮ ಒಂದು ಅನಿಸಿಕೆ. ಹಾಗೆ ಈಗ ರಾಜ್ಯ ಸರ್ಕಾರದಿಂದ 5 ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ಇದು ನಿಮ್ಮ ಒಂದು ಕ್ಷೇತ್ರದಲ್ಲಿ ಏನು ಎಫೆಕ್ಟ್ ಬೀಳೋದಿಲ್ವಾ? ರಾಜ್ಯ ಸರ್ಕಾರನೇ ಬೇರೆ, ನಮ್ಮ ಲೋಕಸಭೆ ಎಲೆಕ್ಷನ್ ದೇಶನೇ ಬೇರೆ ಆಗಿರುತ್ತಲ್ವಾ. ದೇಶ ಅಂತ ಬಂದಾಗ ಮೋದಿಜಿನೇ. ಓಕೆ ಓಕೆ ಓಕೆ, ಹಾಗೆ ದೇಶ ಅಂತ ಬಂದಾಗ ಮೋದಿಜಿ ಅವರಿಗೆ ಅಂತ ಹೇಳ್ತಾ ಇರೋದು ನೀವು. ಓಕೆ, ವೆರಿ ಗುಡ್. ಹಾಗೆ ನೀವೊಂದು ಈ ಒಂದು ಗ್ರಾಮದ ಜನತೆಗೋಸ್ಕರ ಏನ್ ಹೇಳಕ್ ಇಷ್ಟಪಡ್ತೀರಾ? ಗ್ರಾಮದ ಜನತೆ ಎಲ್ಲ ತಿಳುವಳಿಕೆ ಇರೋಂಥವ್ರೆ, ಎಲ್ಲ ಅರ್ತಿರೋಂಥವ್ರೆ. ಅವ್ರಿಗೆ ನನಗೆ ತುಂಬಾ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ, ನನಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆ ನಾನೊಂದು ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ. ಹಾಗೆ ಒಂದು ಹೊಸ ಪೀಳಿಗೆಗೋಸ್ಕರ ಏನ್ ಹೇಳಕ್ ಇಷ್ಟಪಡ್ತೀರಾ? ಇವತ್ತಿನ ಪೀಳಿಗೆಯವ್ರಿಗೆ ನಾವು ಹೇಳೋವಂಥದ್ದಿರಲ್ಲ, ಎಲ್ಲ ತಿಳಿದಂತವೇ ಆಗಿರ್ತಾರೆ ಮಕ್ಕಳು. ಅವ್ರಿಗೆ ಒಂದ್ ಹೇಳ್ತೀನಿ ಅಂದ್ರೆ ಎಜುಕೇಶನ್ ಅನ್ನ ಎಲ್ಲೂ ಮಠಕ್ಕೆ ಕಳಿಸ್ಬೇಡಿ.
ಅದು ನಿಮ್ಮ ಮುಂದಿನ ಜೀವನದ ಒಂದು ಬದುಕಾಗಿರುತ್ತೆ. ಎಜುಕೇಶನ್ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗಿ ಅಂತ. ಫ್ಯಾಂಟಾಸ್ಟಿಕ್. ಬಹಳಷ್ಟು ವಿಷಯಗಳ ಬಗ್ಗೆ ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ಮೇಟ್ ಯುವರ್ ಪೊಲಿಟಿಷಿಯನ್ ಪರವಾಗಿ ಧನ್ಯವಾದಗಳು. ವೀಕ್ಷಕರೇ, ಕೇಳಿದ್ರಲ್ಲ, ಇದುವರೆಗೂ ಚಿಕ್ಕಮಗಳೂರು ತಾಲೂಕು ಜಿಲ್ಲೆ ಹುಯಿಗೆರೆ ಗ್ರಾಮ ಪಂಚಾಯತಿಯ ಹಾಲಿ ಸದಸ್ಯರು ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ನಿರ್ದೇಶಕರು, ಸತತವಾಗಿ 2 ಸಲ, ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಕ್ಕೂಟದ ಮಾಜಿ ಅಧ್ಯಕ್ಷರು ಹಾಗೂ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ಹಾಲಿ ಅಧ್ಯಕ್ಷರು, ಹೀಗೆ ಒಂದು 20 ವರ್ಷಗಳ ಕಾಲ ಬಿಜೆಪಿ ಕಾರ್ಯಕರ್ತೆಯಾಗಿ ಸಮಾಜ ಸೇವಕಿಯಾಗಿರ್ತಕ್ಕಂತಹ ಶ್ರೀಮತಿ ಸವಿತಾ HR ಅವರು ಬಹಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ವೀಕ್ಷಿಸಿ ಮೀಟ್ ಯುವರ್ ಪೊಲಿಟಿಷಿಯನ್. ಧನ್ಯವಾದಗಳು.